ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 16ರಿಂದ 18 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆ ಕಸಬಾ ಮಣ್ಣಿನ ರೋಡ್ ಪಕ್ಕ ಇರುವಂಥ 18 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಚಳ್ಳಕೆರೆ ಕಸಬಾ, ಅಂದರೆ ಚಳ್ಳಕೆರೆಯಿಂದ ಇಲ್ಲಿಗೆ 16ರಿಂದ 18 ಕಿಲೋಮೀಟರ್ ಆಗುತ್ತೆ. ಇದು ರಾಣಿಕೆರೆ ನಿಯರ್ ಇರುವಂಥ ಜಮೀನು, 18 ಎಕರೆ ಮಾರುವಂಥ ಜಮೀನು. ಜೊತೆಗೆ ಇಲ್ಲಿಂದ ಚಳ್ಳಕೆರೆಗೆ 16 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 216 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 46 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ಇದಕ್ಕೆ ಪ್ಲಸ್ ಪಾಯಿಂಟ್ ಅಂದರೆ ರಾಣಿಕೆರೆ ಈ ಭಾಗದಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ನೀರಿನ ಸಮಸ್ಯೆ ಅಂತೂ ಇಲ್ಲ. ನಾನು ವಿಡಿಯೋದಲ್ಲಿ ಎಲ್ಲವೂ ತೋರ್ಸೋಕ್ಕಾಗಿರಲ್ಲ. ಅಕ್ಕಪಕ್ಕದ ಜಮೀನುಗಳು ನೋಡಿರಿ, ದೂರದಲ್ಲಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ನೀವೊಂದ್ಸರಿ ಸ್ಥಳಕ್ಕೆ ಪರಿಶೀಲನೆ ಅಂತ ಬಂದಾಗ ತುಂಬ ಚೆನ್ನಾಗಿ ವಿಚಾರಿಸಿ, ಯಾಕೆಂದರೆ ಇಲ್ಲಿ ನೀರಿನ ಸ್ಥಿತಿ ಮಾತ್ರ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ನೀವು ಬಂದಾಗ ವಿಚಾರಿಸಿ, ಯಾಕೆಂದರೆ ಇಲ್ಲಿ ರಾಣಿಕೆರೆ ನೀರಿನ ಸೋರ್ಸು ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ನೀವು ಮಣ್ಣು ತಗ್ಗು ಇದೆ ಅಂತ ಯೋಚನೆ ಮಾಡ್ಬೋದು. ಇದನ್ನು ಭಾಳ ವರ್ಷ ಉಳುಮೆ ಮಾಡಿಲ್ಲ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಮಣ್ಣಿನ ರೋಡು ಪಕ್ಕ ಇರೋದು, ವಿಲೇಜ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಸುತ್ತಲೂ ಕೂಡ ಅಂದರೆ ಎಲ್ಲ ಬೇರೆ ಕಡೆಯವರೇ ಜಮೀನನ್ನು ತಗೊಂಡು ನೀಟಾಗಿ ಮೂಸುಂಬೆ, ಅಡಿಕೆ ಪ್ರತಿಯೊಂದನ್ನು ಕೂಡ ಬೆಳೆ ಬೆಳೀತಾ ಇದ್ದಾರೆ. ತುಂಬ ಚೆನ್ನಾಗಿ ಬರ್ತಾ ಇದೆ, ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ನೀರಿನ ಸ್ಥಿತಿ ಚೆನ್ನಾಗಿದೆ. ಇನ್ನು ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ನೀವು ಕೂಡ ಜಮೀನು ವಿಸಿಟಿಗೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಈ ಜಾಗದಲ್ಲಿ ಎಷ್ಟು ಬೆಲೆ ಹೋಗುತ್ತೆ ಎಲ್ಲವನ್ನು ಕೂಡ ವಿಚಾರಿಸಿ ಖರೀದಿಸೋದಕ್ಕೆ ಪ್ರಯತ್ನ ಪಡಿ. ಇನ್ನು ನೀರಿನ ಸ್ಥಿತಿ ಚೆನ್ನಾಗಿದೆ, ಮಣ್ಣು ಕೂಡ ಪ್ಯೂರ್ ರೆಡ್ ಸಾಯಿಲು, ಜೊತೆಗೆ ಜನರಲ್ ಪ್ರಾಪರ್ಟಿ. ಎಲ್ಲದಕ್ಕಿಂತ ಮೇನಾಗಿ ನಾನು MK ಪ್ರಾಪರ್ಟೀಸಲ್ಲಿ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ಪ್ರಾಪರ್ಟೀಸನ್ನು ಕೂಡ ನಾನು ಪಬ್ಲಿಷ್ ಮಾಡಿರಲ್ಲ. ನೀವು ಯಾವುದೇ ರೀತಿ ಅನುಮಾನ ಇಲ್ಲದೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು. ಜೊತೆಗೆ ಈ ಭಾಗದಲ್ಲಿ ನಾನು ಎಷ್ಟು ಹೇಳಿದ್ರು ನಿಮಗೆ ಸ್ಥಳಕ್ಕೆ ಪರಿಶೀಲನೆ ಕೊಟ್ಟಾಗಲೇ ಗೊತ್ತಾಗೋದು, ತುಂಬ ಚೆನ್ನಾಗಿದೆ ಲೊಕೇಶನ್ನು. ನೀರಿನ ಸ್ಥಿತಿ ಮುಖ್ಯ, ರಾಣಿಕೆರೆ ನಿಯರ್ ತುಂಬ ಚೆನ್ನಾಗಿದೆ. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಫೋನ್ ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಹೇಳ್ತೀನಿ, ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತಿದ್ದುಕೊಂಡು ಪ್ರತಿಯೊಂದು ಫೋನನ್ನು ಕೂಡ ರಿಸೀವ್ ಮಾಡುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ನೀವು ಜಮೀನು ವಿಸಿಟ್ ಕೊಡಲೇಬೇಕು ಅಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮಗೆ. ನೇರವಾಗಿ ಆಫೀಸ್ ಹತ್ರ ಬರ್ಬೋದು, ಆಗ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ಇದು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇನ್ನು ಎಲ್ಲವೂ ಆದಮೇಲೆ ಅಂದರೆ ಜನರಲ್ ಪ್ರಾಪರ್ಟಿ, ಮಣ್ಣು, ರೆಡ್ ಸಾಯಿಲು ಎಲ್ಲವೂ ಹೇಳಿದ್ಮೇಲೆ ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ಈ ಜಮೀನಿಗೆ 15 ಲಕ್ಷ ಹೇಳ್ತಾರೆ. ಅದಕ್ಕಿಂತ ಕಮ್ಮಿ ಆಗೋದು ಒಂದು 10-20 ಕಮ್ಮಿ ಆದರೂ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಏನು ಕಮ್ಮಿ ಆಗೋಲ್ಲ. ಯಾಕೆಂದರೆ ಒಳ್ಳೆ ನೀರಿನ ಸೋರ್ಸ್ ಏರಿಯಾ, ಜೊತೆಗೆ ಸುತ್ತಮುತ್ತಲು ಕೂಡ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಟೌನಿಗೆ ಕೂಡ 16 ಕಿಲೋಮೀಟರ್ ಆಗುತ್ತೆ. ಮಣ್ಣಿನ ರೋಡು 40 ಅಡಿ ರೋಡ್ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋವಂಥ ಟೈಮ್ ಬಂತು. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.